ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋ ಸಿಂಗಲ್ ಫೋಟೋಕ್ಕೆ ಎಡಿಟ್ ಮಾಡೋದು ಭಾಳ ಸಿಂಪಲ್ಲಾಗಿದೆ, ಜಲ್ದಿ ಮುಗಿತೆ. ಕರೆಕ್ಟಾಗಿ ಕ್ಲೀನಾಗಿ ನೋಡಿ, ಕ್ಲೀನಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಫಸ್ಟು ಬೀಟ್ ಮಾರ್ಕ್ ಮತ್ತು ಎಫೆಕ್ಟ್ಸ್ನ ನಿಮ್ಮ ಲೈಟ್ ಮೋಷನಿಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದಮೇಲೆ ಫಸ್ಟು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡಾದಮೇಲೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡಿಕೊಂಡು ಕರೆಕ್ಟ್ ಸೈಜ್ ಅದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಳ್ಳಿ. ಇಷ್ಟಕ್ಕೆ ಇಟ್ಕೊಂಡಾದ್ಮೇಲೆ ಲಾಸ್ಟ್ ಮಟ್ಟ ಬಂದು ಅದನ್ನು ಸ್ಲೈಡ್ ಮಾಡಿ ಫೋಟೋನ. ಅಷ್ಟು ಮಾಡಿದಾದಮೇಲೆ ನೆಕ್ಸ್ಟು ನಿಮಗೆ ಇದು ಶೇಪ್ ಒಳಗೆ ಈ ಥರ ಚೌಕನ ಹಾಕ್ಕೊಂಡು ಈ ಥರ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಕಲರ್ಸ್ ಒಳಗೆ ಹೋಗಿ ಥರ್ಡ್ ಒಂದು ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಥರ್ಡ್ ಒಂದು ಆಪ್ಷನ್ ಕ್ಲಿಕ್ ಮಾಡಿದಾದ್ಮೇಲೆ ಈ ವೈಟ್ ಕಲರ್ದು ಈ ಥರ ಸ್ಲೈಡ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಈ ಥರ ಬರಲಿ. ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದೆಯಲ್ಲ ಇದನ್ನು ಫುಲ್ 0 ಇಟ್ಕೊಂಬಿಡಿ. ವೈಟ್ ಉಳಿಯುತ್ತೆ. ವೈಟ್ ಅಷ್ಟೇ ಉಳಿದಾದ್ಮೇಲೆ ಮತ್ತು ಒಂದು ಸ್ವಲ್ಪ ಕಲರು ಮೇಲೆ ತಿಳಿಯಾಗಿರ್ತದೆ, ಅದಕ್ಕೆ ಈ ಥರ ಸಣ್ಣಕ್ಕೆ ಮಾಡ್ಕೊಳ್ಳಿ. ಸಣ್ಣಕ್ಕೆ ಮಾಡ್ಕೊಂಡಾದ್ಮೇಲೆ ಇದನ್ನು ಲಾಸ್ಟ್ವರೆಗೂ ಇಟ್ಕೊಂಡು ಲಾಸ್ಟ್ವರೆಗೂ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನಾನು ಟೆಲಿಗ್ರಾಮ್ನಾಗೆ ಇದನ್ನು ಕೊಟ್ಟಿರ್ತೀನಿ, ಇದು ಬೇಕಾದರೆ ಇದನ್ನ ಹಾಕ್ಕೊಳ್ಳಿ ನಿಮಗೆ. ಇಲ್ಲಾಂದ್ರೆ ನೀವು ಬೇರೆ ಥರ ಬರ್ಕೋಬೋದು. ಇಲ್ಲ ನಾವು ಬೇರೆ ಬರ್ಕೊತೀವಿ ಅಂದ್ರೆ ಬೇರೆ ಬರ್ಕೋಬೋದು. ಕರೆಕ್ಟ್ ನಿಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಇದನ್ನು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡಾದ್ಮೇಲೆ ಇದನ್ನು ಲಾಸ್ಟ್ವರೆಗೂ ಇಟ್ಕೊಂಡು ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಎಫೆಕ್ಟ್ ಕೊಟ್ಟಿರ್ತೀನಲ್ಲ, ಎಫೆಕ್ಟ್ಸ್ ಒಳಗೆ ಹೋಗಿ ಎಫೆಕ್ಟ್ಸನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಬೀಟ್ ಮಾರ್ಕಿಗೆ ಬಂದು ಈ ಫೋಟೋ ಇದೆಯಲ್ಲ ಈ ಫೋಟೋಕ್ಕೆ ಆ್ಯಡ್ ಮಾಡಿಬಿಡಿ. ಈಗ ಫುಲ್ ವಿಡಿಯೋ ಸ್ಕ್ರೀನಲ್ಲಿದೆ, ಪ್ರಿವ್ಯೂ ವಿಡಿಯೋ ಇತ್ತಲ್ಲ ಅದೇ ಥರ ಬಂದಿರುತ್ತೆ. ಇದನ್ನು ಸೇವ್ ಮಾಡಿಕೊಂಡು ನೀವು ಹಾಕ್ಕೋಬೋದು. ಸೇವ್ ಮಾಡ್ಕೊಂಡು ನಿಮಗೆ ಯಾವುದಕ್ಕೆ ಬೇಕಾದರೂ ಅದಕ್ಕೆ ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.